ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ನಡೆದಂತಹ ಕೆಲವೊಂದಷ್ಟು ವಿಚಾರಗಳಿದ್ದಾವಲ್ಲ, ಇದು ಬಿಗ್ ಬಾಸ್ ಮನೆಯ ಆಟವನ್ನು ಬದಲಾಯಿಸುವಂಥ ಲಕ್ಷಣಗಳು ಕಾಣಿಸ್ತಿದೆ. ಅದರಲ್ಲೂ ಕೂಡ ಶನಿವಾರ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಸಂಗತಿಗಳನ್ನು ಬಹಿರಂಗವಾಗಿ ಹೇಳಿದ ಬಳಿಕ, ಅಂದರೆ ಭಾರಿ ಅಗ್ರೆಸಿವ್ ಆಗಿ ಮತ್ತು ನಾವೆಲ್ಲರೂ ಕೂಡ ಏನು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿದ್ವೋ, ಕಿಚ್ಚ ಸುದೀಪ್ ಅವರ ಪಿತ್ತ ಮತ್ತೆ ನೆತ್ತಿಗೆ ಇರುತ್ತೆ. ಕಿಚ್ಚ ಸುದೀಪ್ ಅವರು ಖಡಕ್ಕಾಗಿ ಮಾತನಾಡ್ತಾರೆ. ಕಿಚ್ಚ ಸುದೀಪ್ ಅವರು ಒಂದಷ್ಟು ವಿಚಾರಗಳ ಬಗ್ಗೆ ಒಂದು ಕಡ್ಡಿ ಮುರಿದಂಗೆ ಮಾತನಾಡ್ತಾರೆ. ಹೀಗೆಲ್ಲ ಅಂದ್ಕೊಂಡಿದ್ವಿ. ಅವರೇ ಬಿಲ್ಡಪ್ ಬೇರೆ ಕೊಟ್ಟಿದ್ರಲ್ಲ ಪ್ರೋಮೋದಲ್ಲಿ, ಮುಖಕ್ಕೆ ಹೊಡೆದಂಗೆ ನಾನು ಮಾತನಾಡ್ತೀನಿ ಅಂತೇಳಿ. ಮುಖಕ್ಕೆ ಹೊಡೆಯೋದಲ್ಲ, ಎಲ್ಲಿಗೂ ಕೂಡ ಹೊಡೆಯೋ ಹಾಗೆ ಸುದೀಪ್ ಅವರು ಮಾತನಾಡಲಿಲ್ಲ. ಆದರೂ ಕೂಡ ಒಂದಷ್ಟು ವಿಚಾರಗಳನ್ನು ಹೇಳಿದ್ರು. ಆ ಕಡೆ ಹೇಳ್ದಂಗೆ ಮಾಡಿ ಈ ಕಡೆ ಸಮಾಧಾನ ಮಾಡ್ದಂಗೆ ಮಾಡಿದ್ರು, ವಾಟ್ ಎವರ್. ಬಟ್ ಇದಾದ ಬಳಿಕ ಅಶ್ವಿನಿ ಗೌಡ ಬಹುಶಃ ಆಡಿದಂಥ ಮಾತು ಬಹುತೇಕರಿಗೆ ಇಷ್ಟವಾಗುವಂಥ ಮಾತು. ಬಹುತೇಕ ಕನ್ನಡಿಗರು ಇದನ್ನೇ ಹೇಳ್ತಿರುವಂಥದ್ದು ಮತ್ತು ಬಿಗ್ ಬಾಸನ್ನು ವೀಕ್ಷಣೆ ಮಾಡ್ತಿರುವಂಥ ವೀಕ್ಷಕರು ಕೂಡ ಈ ವಿಚಾರವನ್ನು ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಅಶ್ವಿನಿ ಗೌಡ ಹೇಳಿರುವಂಥದ್ದು, ನಾನು ಶೋನಿಂದ ಹೊರಗಡೆ ನಡೆಯೋದು ಬೆಟರ್ ಅಂತೇಳಿ ಅನ್ನಿಸ್ತಿದೆ ಅನ್ನುವಂಥದ್ದು. ಅಂದರೆ ಈ ಬಿಗ್ ಬಾಸ್ ಅನ್ನುವಂಥ ರಿಯಾಲಿಟಿ ಶೋ ನನಗೆ ತಕ್ಕನಾದಂಥ ರಿಯಾಲಿಟಿ ಶೋ ಅಲ್ಲ, ಇದರಿಂದ ಹೊರಗಡೆ ಬರೋದು ಬೆಟರ್ ಅಂಥೇಳಿ ಹೇಳ್ಕೊಂಡಿದ್ದಾರೆ. ಹಾಗಾದರೆ ಈ ರೀತಿ ನಡ್ಕೊಳ್ತಾರೆ, ಹೊರಗಡೆ ಬರ್ತಾರೆ ಅಶ್ವಿನಿ ಗೌಡ. ಈ ವಾರ ಬಿಗ್ ಬಾಸ್ ಮನೆಯಿಂದ ಅಶ್ವಿನಿ ಗೌಡನೇ ಎಲಿಮಿನೇಟ್ ಆಗ್ತಾರೆ. ಹೀಗೊಂದು ಪ್ರಶ್ನೆ ಇದ್ದಿದೆ. ಆ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಹೇಳಿದಂತೆ ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೂ ಜನ ಸ್ಪರ್ಧಿಗಳದ್ದು ಒಂದೊಂದು ಲೆಕ್ಕಾಚಾರ ರೀ. ತಮ್ಮದೇ ಆದಂಥ ಒಂದಷ್ಟು ಲೆಕ್ಕಾಚಾರ, ಅಂದರೆ ಪ್ಲಸ್ಸು ಮೈನಸ್ಸು ಇಂಟು ಎಲ್ಲದೂ ಕೂಡ ಅವರೇ ಮಾಡ್ತಾ ಇರ್ತಾರೆ. ಡಿವೈಡೆಡ್ ಬೈ ಏನು ಮಾಡಿದ್ರೆ ಏನಾಗುತ್ತೆ, ಹೀಗೆಲ್ಲ ಲೆಕ್ಕಾಚಾರ ಅವುಗಳದ್ದೇ ಆಗ್ತಾ ಇರುತ್ತೆ, ನಮಗೆ ಗೊತ್ತಾಗಲ್ಲ. ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳು ಕೂಡ ಮೈನಸ್ ಆಗ್ತಾನೆ ಇದ್ದಾರೆ. ಈ ವಾರ ಎಲ್ಲರೂ ಕೂಡ ಈಕೆ ಹೋಗಬಹುದು ಅಂತೇಳಿ ಒಂದು ಅಂದ್ಕೊಂಡೇ ಇರಲಿಲ್ಲ, ಇಮ್ಯಾಜಿನೇಷನ್ ಇರಲಿಲ್ಲ ರಿಷಾ ಗೌಡ ಹೋಗ್ತಾರೆ ಅಂತೇಳಿ. ಈಗ ಈ ವಾರ ರಿಷಾ ಗೌಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ಆಗಿದೆ. ಮುಂದಿನ ವಾರ ಇನ್ಯಾರು ಅನ್ನುವಂಥ ಪ್ರಶ್ನೆ ಇದೆ. ಜೊತೆಗೆ ಈಗ ಹೋಗ್ತಾ 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 ಆಟ ಇನ್ನಷ್ಟು ಜಟಿಲವಾಗ್ತಾ ಹೋಗ್ತದೆ, ಕ್ಲಿಷ್ಟವಾಗ್ತಾ ಹೋಗ್ತದೆ. ಹಾಗಾಗಿ ಮುಂದಿನ ವಾರದಿಂದ ಎಲಿಮಿನೇಷನ್ ಆಗುವಂಥವ್ರು ಸಹಜವಾಗಿ ಸ್ಟ್ರಾಂಗೆಸ್ಟ್ ಸ್ಪರ್ಧಿಗಳೇ ಅಂತೇಳಿ. ರಿಷಾ ಗೌಡ ಕೂಡ ಸ್ಟ್ರಾಂಗೇ ಇದ್ದರು. ಬಟ್ ಆದರೆ ಕೆಲವೊಂದು ಸಲ ಖಾಲಿ ಡಬ್ಬ ಅಂತೇಳಿ ಫೀಲ್ ಆಗ್ತಿತ್ತು. ಬಿಗ್ ಬಾಸ್ ಮನೆಗೆ ಒಳಗಡೆ ಬರುವಂಥ ಸಂದರ್ಭದಲ್ಲಿ ಕೊಟ್ಟಂಥ ಬಿಲ್ಡಪ್ಗೂ ನಂತರ ಆಕೆ ಇದ್ದಂಥ ರೀತಿಗೂ ಎಲ್ಲೂ ಕೂಡ ಹೋಲಿಕೆನೇ ಇರಲಿಲ್ಲ. ಮತ್ತು ಸಾಕಷ್ಟು ಕಾರಣಗಳಿಂದ ರಿಷಾ ಬೇಗ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ವಿಲನ್ ಸ್ವರೂಪವನ್ನು ಪಡೆದುಕೊಂಡಂಥ ಮತ್ತು ಹೆಚ್ಚು ಈ ಸ್ಪರ್ಧಿಗಳಿಂದ ಮತ್ತು ಹೊರಗಡೆ ವೀಕ್ಷಕರಿಂದನೂ ಕೂಡ ನೆಗೆಟಿವ್ ಅಭಿಪ್ರಾಯವನ್ನು ಪಡೆದುಕೊಳ್ತಿರುವಂತಹ ಸ್ಪರ್ಧಿ ಯಾರು ಅಂತೇಳಿ ಕೇಳಿದ್ರೆ ಅದು ಅಶ್ವಿನಿ ಗೌಡ. ಹೌದು, ಆಕೆ ಮಾಡ್ತಿರುವಂತಹ ಮಹಾನ್ ಮಿಸ್ಟೇಕ್ಸ್ಗಳ ಬಗ್ಗೆ ಆಕೆಯೂ ಕೂಡ ಅಲರ್ಟ್ ಆಗ್ತಿಲ್ಲ. ಜೊತೆಗೆ ಆಕೆಯಿಂದ ಅಂತಹ ಮಿಸ್ಟೇಕ್ಸ್ಗಳು ಪದೇ 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 ರಿಪೀಟ್ ಆಗ್ತಾನೆ ಇದೆ. ಸೊ ದಟ್ಟು ಇಲ್ಲಿ ಸಾಕಷ್ಟು ಜನ ಅಶ್ವಿನಿ ಗೌಡ ಬಗ್ಗೆ ಒಂದು ನೆಗೆಟಿವ್ ಆದಂತಹ ಒಪಿನಿಯನನ್ನು ಇಟ್ಕೊಂಡಿದ್ದಾರೆ. ಅಂದರೆ ಈ ಅಮ್ಮ ಹೋದರೆ ಸಾಕು, ಈ ಅಮ್ಮ ಬೇಡ ಇಲ್ಲಿಗೆ, ಈ ರೀತಿಯಾದಂಥ ಒಪಿನಿಯನ್ಗಳು ಸಾಕಷ್ಟಿದ್ದಾವೆ. ಕೆಲವರು ಹೇಳಿಕೊಳ್ತಾರೆ, ಕೆಲವರು ಹೇಳ್ಕೊಳ್ಳೋದಿಲ್ಲ. ಹಾಗೆಯೇ ಈಗ ನಾನು ತಮ್ಲೇನಲ್ಲೂ ಕೂಡ ಹಾಕಿದ್ದೆ, ಬಹುಶಃ ನಿಮಗೂ ಕೂಡ ಹಾಗೆ ಅನಿಸಿರುತ್ತೆ. ಇದೊಂದು ರೀತಿಯಲ್ಲಿ ಇಡೀ ರಾಜ್ಯವೇ ಖುಷಿ ಪಡುವಂಥ ಸುದ್ದಿ, ಇಡೀ ಕರುನಾಡೆ ಖುಷಿ ಪಡುವಂಥ ಸುದ್ದಿ. ಕಾರಣ ಏನು ಅಂತ ಹೇಳಿದ್ರೆ, ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಡಿರುವಂಥ ಸುದ್ದಿ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ನ ವೀಕ್ಷಕರು, ಕರ್ನಾಟಕದವರು, ಕನ್ನಡಿಗರು ಸಾಕಷ್ಟು ಜನ ಅಶ್ವಿನಿ ಗೌಡ ಬಗ್ಗೆ ಇಂಥದ್ದೇ ಒಂದು ಭಾವನೆಯನ್ನು ಇಟ್ಕೊಂಡಿದ್ದಾರೆ. ಹೊರಗಡೆ ಬಂದುಬಿಟ್ರೆ ಬೆಟರ್ ಅಂತೇಳಿ. ಇನ್ನು ಕನ್ನಡ ಪರ ಹೋರಾಟಗಾರರು ಕೆಲವರು, ಅಶ್ವಿನಿಯ ಸ್ನೇಹಿತರು ಮತ್ತು ಪರಿಚಯಸ್ಥರು ಕೆಲವರು, ಬೇಡ ರೀ ಅಶ್ವಿನಿ ಗೌಡ ನಿಮಗಿದು ಅಂತಲೂ ಕೂಡ ಒಂದಷ್ಟು ಜನ ತಮ್ಮ ಅಭಿಯಾನವನ್ನು ಕೂಡ ಶುರು ಮಾಡಿದ್ದಾರೆ. ಅಂದರೆ ಹೊರಗಡೆ ಇದ್ದಂಥ ಅಶ್ವಿನಿಗೆ ಒಳಗಡೆ ಹೋದ ಬಳಿಕ ಇಮೇಜ್ ಕಂಪ್ಲೀಟಾಗಿ ಚೇಂಜ್ ಆಗ್ತಿದೆ ಅನ್ನುವಂಥದ್ದು. ಈಗ ಮನೆಯಲ್ಲಿ ಪ್ರತಿ ವಾರ ಅಶ್ವಿನಿ ಗೌಡ ಅವರನ್ನು ಸುದೀಪ್ ಅವರು ಬಂದು ಕ್ಲಾಸನ್ನು ತೆಗೆದುಕೊಳ್ತಿರುವಂಥದ್ದು. ಕಳೆದ ವಾರ ಸುದೀಪ್ ಅವರು ಅಶ್ವಿನಿಗೆ ಕ್ಲಾಸನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದಂತಹ ವಿಚಾರಗಳಾಗಿರ್ಬೋದು. ಇದರಿಂದ ಅಶ್ವಿನಿ ಗೌಡ ಅವರು ಚಿಂತೆಗೆ ಒಳಗಾಗಿದ್ದಾರೆ. ಏನು ಮಾಡಿದರೂ ಕೂಡ ಕ್ಲಾಸ್ ಮಾತ್ರ ತಪ್ತಾ ಇಲ್ಲ ಅನ್ನುವಂತಹ ಆತಂಕ ಶುರುವಾಗಿದೆ. ಇಷ್ಟೇ ಅಲ್ಲ, ಅವರದ್ದೇ ಬಾಯಲ್ಲಿ ಬಂದಂತಹ ಕೆಟ್ಟ ಪದಗಳನ್ನು ಕೇಳಿಸಿದ ಬಳಿಕ ಅವ್ರಿಗೂ ಕೂಡ ಅಚ್ಚರಿಯಾಗಿದೆ. ಜೊತೆಗೆ ಒಂದು ರೀತಿಯಲ್ಲಿ ಶೇಪ್ ಔಟ್ ಆಗಿದೆ. ಈ ಬಗ್ಗೆ ಅಶ್ವಿನಿ ಗೌಡ ಜಾಹ್ನವಿ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಮುಕ್ತವಾಗಿ ಒಂದಷ್ಟು ವಿಚಾರಗಳನ್ನು ಇಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಬಟ್ ಜಾಹ್ನವಿ ಎಷ್ಟೇ ಆದರೂ ಕೂಡ ಅಶ್ವಿನಿ ಗೌಡ ಅವರ ಬಕೆಟ್ ಅಲ್ವಾ, ಎಲ್ಲಿ ಬಿಟ್ಕೊಟ್ಟು ಮಾತನಾಡ್ತಾರೆ. ಭಾನುವಾರದ ಸಂಚಿಕೆಯಲ್ಲಿ ಜಾಹ್ನವಿ ಮತ್ತು ಅಶ್ವಿನಿ ಗೌಡ ಅವರು ಒಟ್ಟಿಗೆ ಕೂತ್ಕೊಂಡು ಮಾತನಾಡಿರುವಂಥ ದೃಶ್ಯವನ್ನು ಸಾಕಷ್ಟು ಜನ ಗಮನಿಸಿರ್ತೀರ. ಇಲ್ಲಿ ಬಿಗ್ ಬಾಸ್ ಆಟ ನನಗೆ ಗೊತ್ತಿಲ್ಲ, ನಾವು ಏನು ಮಾಡ್ತೀವೋ ಅನ್ನೋದೇ ಗೊತ್ತಾಗ್ತಿಲ್ಲ. ಊಟ ಬಿಟ್ಟಿದ್ದು ಎಮೋಷ್ನಲ್ ಬ್ಲ್ಯಾಕ್ಮೇಲ್ ರೀತಿ ಕಾಣಿಸ್ತಿದೆ. ಆ ಕ್ಷಣಕ್ಕೆ ಗೊತ್ತಿಲ್ಲದೆ ಎಷ್ಟೆಲ್ಲ ಮಾತುಗಳನ್ನು ಆಡಿದ್ದೇವೆ ನೋಡಿ. ಉದ್ದೇಶಪೂರ್ವಕವಾಗಿ ಹೇಳಿಲ್ಲ, ಆದರೂ ಕೂಡ
ನಮ್ಮ ಉದ್ದೇಶ ಅಲ್ಲಿ ಗೊತ್ತಾಗ್ತಿಲ್ಲ. ಬಟ್ ನಮ್ಮ ಪದಗಳು, ನಮ್ಮ ರಾಂಗ್ ಮೀನಿಂಗ್ಗಳು, ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಇಂಟ್ರಾಕ್ಷನ್ಸ್ಗಳು ಈ ರೀತಿ ನನಗೆ ರಿಟರ್ನ್ ಆಗುತ್ತೆ ಅನ್ನುವಂತಹ ಯಾವ ಕಲ್ಪನೆಯೂ ಕೂಡ ಇರಲಿಲ್ಲ ಅಂತೇಳಿ ಅಶ್ವಿನಿ ಹೇಳ್ಕೊಳ್ತಾರೆ. ಅಷ್ಟು ಮಾತ್ರವಲ್ಲ, ಹಿಂಸೆ ಆಗ್ತಾ ಇದೆ. ಈ ಆಟವನ್ನು ಪೂರ್ಣಗೊಳಿಸೋದಕ್ಕೆ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ಪ್ರತಿ ವಾರ ನಮಗೆ ಕ್ಲಾಸ್ ಇದ್ದೇ ಇರುತ್ತೆ. ಹೊರಗೆ ನೆಗೆಟಿವ್ ಆಗಿ ನಾವು ಕಾಣಿಸ್ತಾ ಇದ್ದೀವಿ. ಈ ಆಟ ನನಗೆ ಅಲ್ಲ ಅಂತೇಳಿ ಅನ್ನಿಸ್ತಿದೆ. ತುಂಬ ನೋವಾಗ್ತಿದೆ. ಈ ಆಟ ನನಗಲ್ಲ, ತುಂಬ ನೋವಾಗ್ತಿದೆ. ಹಾಗೆಯೇ ಮತ್ತೊಂದು ವಿಚಾರವನ್ನು ಕೂಡ ಹೇಳಿದ್ದಾರೆ ಅಶ್ವಿನಿ ಕೂಡ. ಏನು, ಇಲ್ಲಿ ತೀರಾ ಎಮೋಷ್ನಲ್ ಆಗಿ ಒಂದಷ್ಟು ಸಂಗತಿಗಳನ್ನು ಕೂಡ ಈ ಎರಡೂ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಬಿಚ್ಚಿಡ್ತಾ ಹೋಗ್ತಾರೆ. ಇದಾದ ಬಳಿಕ ಇಲ್ಲಿ ಜಾಹ್ನವಿ ಕೂಡ ಸಮಾಧಾನ ಮಾಡುವಂತಹ ಸಂದರ್ಭದಲ್ಲಿ ತೀರಾ ಎಮೋಷ್ನಲ್ ಆಗಿ ಆಡಬಾರ್ದು, ಪ್ರಾಕ್ಟಿಕಲ್ ಆಗಿ ಆಡಬೇಕು, ಯೋಚನೆಯನ್ನು ಮಾಡಬೇಕು ಅಂತಲೂ ಕೂಡ ಒಂದು ಕಿವಿ ಮಾತನ್ನು ಹೇಳ್ತಾರೆ, ಧೈರ್ಯವನ್ನು ತುಂಬ್ತಾರೆ. ಆದರೆ ಅಸಲಿಗೆ ಜಾಹ್ನವಿಗೆ ಅಶ್ವಿನಿ ಇರಲೇಬೇಕು. ಅಶ್ವಿನಿ ಇರದೇ ಇದ್ದರೆ ಇವ್ರು ಯಾರಿಗೆ ತಾನೇ ಬಕೆಟ್ ಹಿಡಿತಾರೆ ಅಲ್ವಾ? ಹಾಗಾಗಿ ಸಹಜವಾಗಿ ಜಾಹ್ನವಿಗೆ ಅಶ್ವಿನಿ ಉಳಿಬೇಕು, ಇರಬೇಕು ಅನ್ನುವಂತಹ ಬಯಕೆ ಇದ್ದೇ ಇದೆ, ಸ್ವಾರ್ಥ ಇದ್ದೇ ಇದೆ. ಇನ್ನು ಇದಾದ ಬಳಿಕ ಭಾವನೆಗಳು ಕಂಟ್ರೋಲ್ ಆಗ್ತಿಲ್ಲ, ನೆಗೆಟಿವ್ ಆಗಿ ಕಾಣಿಸ್ತಿದ್ದೇನೆ ಅಂತೇಳಿ ಅನ್ನಿಸ್ತಿದೆ. ಇನ್ನು ಆಟ ಆಡುವಂಥ ಬರದಲ್ಲಿ ಮತ್ತು ಗೆಲ್ಲುವಂಥ ಬರದಲ್ಲಿ ತಪ್ಪಾಗಿದೆ ಅಂತಲೂ ಕೂಡ ಅನ್ನಿಸ್ತಿದೆ. ನಮ್ಮ ನಡವಳಿಕೆಗಳೇ ಈ ರೀತಿ ಪ್ರೊಜೆಕ್ಟ್ ಆಗ್ತಿದೆ. ನಾನು ವಿಲನ್ ಆಗೋದಕ್ಕೆ ಬಂದಿಲ್ಲ ಅಂತಲೂ ಕೂಡ ಅಶ್ವಿನಿ ತಮ್ಮ ಬೇಸರವನ್ನು ಹೊರಗಡೆ ಹಾಕ್ತಾರೆ. ಅಶ್ವಿನಿ ಗೌಡ ಅವರು ಹೊರಗಡೆ ಸಾಕಷ್ಟು ನೆಗೆಟಿವ್ ಆಗಿ ಪೋರ್ಟ್ರೇಟ್ ಆಗ್ತಿದ್ದಾರೆ ಅನ್ನುವಂಥ ವಿಚಾರ ಬಹುಶಃ ಅವ್ರಿಗೆ ಈಗ ಅರ್ಥ ಆದಂತಿದೆ. ಸೋಷಿಯಲ್ ಮೀಡಿಯಾ ಕಂಟೆಂಟ್ಗಳನ್ನು ನೋಡಿದ್ರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರಾಲ್ ಮಾಡುವಂಥ ಸಂದರ್ಭದಲ್ಲಿ ಆ್ಯಂಟಿ ಅಶ್ವಿನಿ ಗೌಡ ಈ ಪೋಸ್ಟರ್ಗಳೇ ಹೆಚ್ಚಾಗಿ ಕಾಣಿಸ್ತವೆ. ಜೊತೆಗೆ ಕೆಲವೊಂದಷ್ಟು ಅವರ ಮಾತುಗಳು, ಅವರ ವರ್ತನೆಗಳು ಇದು ಎಂಥವರಿಗಾದರೂ ಕೂಡ ನೋವನ್ನು ತರುವಂಥದ್ದೇ. ಇನ್ಫ್ಯಾಕ್ಟು ನಾನು ಹೇಳುವಂಥದ್ದು, ಉತ್ತರ ಕರ್ನಾಟಕ ಭಾಗದವರೇ ಬಂದು ಇಲ್ಲಿ ಅಶ್ವಿನಿ ಗೌಡ ಜೊತೆಗೆ ನಿಂತರೂ ಕೂಡ ಅವ್ರಿಗೂ ಕೂಡ ಹಿಂಸೆ ಆಗಿಬಿಡುತ್ತೆ ಈಕೆಯ ಮಾತನ್ನು ಕೇಳುವಾಗ. ಅಷ್ಟರ ಮಟ್ಟಿಗೆ ಕೆಟ್ಟ ಮಾತುಗಳನ್ನು ಈಕೆ ಬಳಕೆ ಮಾಡುವಂಥದ್ದು. ಇನ್ನು ಸುದೀಪ್ ಅವರು ಕೂಡ ಹೇಳಿದ್ರಲ್ಲ, ಏಕವಚನ ಅಂದರೆ ಇವರು ಏನಾದರೂ ಕೂಡ ಏಕವಚನವನ್ನು ಪ್ರಿಫೇರ್ ಮಾಡುವಂಥದ್ದು. ಅದಾದ ಬಳಿಕ ಬಟ್ ಇವ್ರಿಗೆ ಎಲ್ಲರೂ ಕೂಡ ಏಕವಚನದಲ್ಲಿ ಮಾತನಾಡಬಾರ್ದು, ಬಳಸಬಾರ್ದು ಅಂತ ಇಲ್ಲಿ ಹೇಳಿದರೆ ಇದು ಯಾವ ನ್ಯಾಯ ಆಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಪಡೆಯುವಂಥದ್ದು ಇಲ್ಲಿ ಅಶ್ವಿನಿ ಗೌಡ ಮತ್ತು ಈ ಜಾಹ್ನವಿ ಇವರ ಕೆಲಸ ಆಗಿರ್ತದೆ. ಯಾಕಂತ ಹೇಳಿದ್ರೆ ಸಹಜವಾಗಿ ಅಲ್ಲಿ ಅವರಿಗೂ ಕೂಡ ಒಂದು ಲೆಕ್ಕಾಚಾರ ಇದ್ದೇ ಇರ್ತದಲ್ಲ, ಅಶ್ವಿನಿ ಗೌಡಗಾಗಿರ್ಬೋದು, ಜಾಹ್ನವಿಗಾಗ್ಬೋದು. ಇಲ್ಲಿ ಕಿಚ್ಚ ಸುದೀಪ್ ಅವ್ರ ಕ್ಲಾಸ್ ತೆಗೆದುಕೊಂಡ್ಮೇಲೆ ಇವ್ರ ಲೆಕ್ಕಾಚಾರ ಎಲ್ಲ ಉಲ್ಟಾ ಪಲ್ಟ ಆಯಿತು. ಅಲ್ಲಿಗೆ ಇವ್ರು ಏನು ಅಂದ್ಕೊಂಡಿದ್ರು ಅದೆಲ್ಲವೂ ಕೂಡ ಆಗೋದಿಲ್ಲ ಅನ್ನೋದು ಕನ್ಫರ್ಮ್ ಆಯಿತು. ಬಿಗ್ ಬಾಸ್ ಟ್ರೋಫಿನ ಗೆಲ್ಬೋದು ನಾನು ಅಂತಲೂ ಕೂಡ ಅಶ್ವಿನಿ ಅಂದ್ಕೊಂಡಿದ್ರು. ಬಟ್ ಈಗ ಹೋಗ್ತಾ ಹೋಗ್ತಾ ಕಷ್ಟ ಇದೆ ಅನ್ನೋದು ಅರ್ಥ ಆಗಿದೆ. ಹಾಗೆಯೇ ಈ ಹಿಂದಿನ ಸೀಸನ್ಗಳಲ್ಲಿ ಇದೇ ರೀತಿ ಎಡವಟ್ಟುಗಳನ್ನು ಮಾಡಿಕೊಂಡು ಸಾಕಷ್ಟು ಕೇಸ್ಗಳು ಡಮಾರಾಗಿರುವಂಥದ್ದು ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿರುವಂಥ ಸಂಗತಿ ಅಂತಲೇ ಹೇಳ್ಬೋದು. ಒಟ್ಟಾರೆ ನಿಮಗೇನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದಾಗ ನಿಮ್ಮ ಅಭಿಪ್ರಾಯನ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.